ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ತಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿನಗೆ ಅವಮಾನವಾಗುವುದಿಲ್ಲ. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54:4 ವಚನ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಪ್ರೀತಿಯುಳ್ಳ ದೇವಜನರೇ, ದೇವರು ಈ ಮಾತನ್ನು ಬಹಳ ಕಷ್ಟದಲ್ಲಿದ್ದ ಇಸ್ರಾಯೇಲರಿಗೆ ಹೇಳಿದರು. ಅವರು ದೇವರ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದ ಬ್ಯಾಬಿಲೋನಿನ ಸೆರೆಯಲ್ಲಿ ಇದ್ದರು. ಅವರ ನಗರ ನಾಶವಾಗಿತ್ತು. ಅವರ ಮನೆಗಳನ್ನು ಶತ್ರುಗಳು ವಶ ಮಾಡಿಕೊಂಡಿದ್ದರು, ನಾಶವಾಗಿತ್ತು. ಅವರು ಈಗ ದಾಸತ್ವದಲ್ಲಿದ್ದರು. ಅವರ ಮಕ್ಕಳು ಆಹಾರಕ್ಕಾಗಿ ಕಷ್ಟಪಡುತ್ತಿದ್ದರು. ಅವರ ಜೀವನ ಕಣ್ಣೀರು, ನೋವು ಮತ್ತು ಅವಮಾನದಿಂದ ತುಂಬಿತ್ತು. ಅಂಥ ಸಮಯದಲ್ಲಿ ದೇವರು ಅವರ ಬಳಿಗೆ ಬಂದು ಹೇಳುತ್ತಿದ್ದಾರೆ, ಹೆದರಬೇಡ್ರಿ, ನಿಮಗೆ ಅವಮಾನವಾಗುವುದಿಲ್ಲ. ಗಮನಿಸ್ರಿ, ದೇವರು ಈ ವಾಗ್ದಾನವನ್ನು ಅವರ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿರುವಾಗ ಕೊಡಲಿಲ್ಲ ರೀ. ಅವರು ಅತ್ಯಂತ ಕಷ್ಟದಲ್ಲಿದ್ದಾಗ ದೇವರು ಹೇಳುತ್ತಿದ್ದಾರೆ, ಅವರ ಜೀವನದಲ್ಲಿ ನಿರೀಕ್ಷೆಯೇ ಇಲ್ಲದಿರುವಾಗ ಒಂದು ಪುನಃಸ್ಥಾಪನೆಯ ಮಾತನ್ನು ಹೇಳುತ್ತಿದ್ದಾರೆ, ನಿಮಗೆ ಅವಮಾನವಾಗುವುದಿಲ್ಲ. ನಮ್ಮ ದೇವರು ಕಳೆದುಕೊಂಡದ್ದನ್ನು ತಿರುಗಿ ಕೊಡುವಂಥ ದೇವರು. ದೇವರು ನಿಮ್ಮ ಅವಮಾನವನ್ನು ತೆಗೆದು ಹಾಕಿ ಅದಕ್ಕೆ ಬದಲಾಗಿ ಸನ್ಮಾನವನ್ನು ಕೊಡುವಂಥ ದೇವರು. ನಿಮ್ಮ ಕಣ್ಣೀರನ್ನು ಕೇವಲ ಒರೆಸುವಂಥದ್ದು ಮಾತ್ರವಲ್ಲ, ಅದಕ್ಕೆ ಬದಲಾಗಿ ಸಂತೋಷವನ್ನು ಕೊಡುತ್ತಾರೆ. ನೀವು ತಲೆ ತಗ್ಗಿದ ಸ್ಥಳದಲ್ಲೇ ದೇವರು ನಿಮ್ಮ ತಲೆಯನ್ನು ಎತ್ತುತ್ತಾರೆ. ಅವಮಾನಕ್ಕೆ ಬದಲಾಗಿ ಸನ್ಮಾನವನ್ನು ಕೊಡುವ ದೇವರು. ನೀವು ಸಹ ಇಂದು ಒಂದು ಕಠಿಣ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರಬಹುದು. ಯಾವುದೋ ಒಂದು ವಿಷಯಕ್ಕೆ ಭಯಪಡುತ್ತಿರಬಹುದು. ಇದು ಹೇಗೆ ಸಾಧ್ಯ? ಇದನ್ನು ಹೇಗೆ ಮಾಡ್ತೇನೆ? ಇದರಲ್ಲಿ ಜಯ ಸಿಗುತ್ತದಾ? ನನ್ನ ಕುಟುಂಬದ ಪರಿಸ್ಥಿತಿ ಬದಲಾಗುತ್ತಾ? ನನ್ನ ಮಕ್ಕಳ ಜೀವನ ಸರಿಯಾಗುತ್ತದೆಯೇ? ನಾನು ಈ ಅವಮಾನದಿಂದ ಹೊರ ಬರುವೆನೋ ಎಂಬುದಾಗಿ ಯೋಚಿಸುತ್ತಿರಬಹುದು. ಆದರೆ ದೇವರು ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ನಿನಗೆ ಭಯಪಡಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನೋಡ್ರಿ, ಯೆಶಾಯ 61:7 ವಚನ ಹೀಗೆ ಹೇಳುತ್ತದೆ, ನಿಮಗಾದ ಅವಮಾನಕ್ಕೆ ಬದಲಾಗಿ ನಾನು 2ರಷ್ಟು ಮಾನವನ್ನು ಹೊಂದುವಿರಿ ಎಂಬುದಾಗಿ ಹೇಳಿದ್ದಾರೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ, ದೇವರ ಮೇಲೆ ನಂಬಿಕೆ ಇಡುವ ಯಾರಿಗಾದರೂ ಆಶಾಭಂಗವಾಗುವುದಿಲ್ಲಂತೆ. ನಿಮ್ಮ ಯಶಸ್ವಿಗಾಗಿ ದೇವರ ಮೇಲೆ ನಂಬಿಕೆ ಇಡ್ರಿ, ನಿಮಗೆ ಅವಮಾನವಾಗುವುದಿಲ್ಲ. ನಿಮ್ಮ ಕೆಲಸಕ್ಕಾಗಿ ದೇವರ ಮೇಲೆ ನಂಬಿಕೆ ಇಡ್ರಿ, ನಿಮಗೆ ಅವಮಾನವಾಗುವುದಿಲ್ಲ. ನಿಮ್ಮ ಆರೋಗ್ಯಕ್ಕಾಗಿ ದೇವರ ಮೇಲೆ ನಂಬಿಕೆ ಇಡ್ರಿ, ನಿಮಗೆ ಅವಮಾನವಾಗುವುದಿಲ್ಲ. ನಿಮ್ಮ ಮಕ್ಕಳಿಗಾಗಿ, ನಿನ್ನ ಗಂಡನಿಗಾಗಿ, ನಿನ್ನ ಹೆಂಡತಿಗಾಗಿ ದೇವರ ಮೇಲೆ ನಂಬಿಕೆ ಇಡು, ನಿನಗೆ ಅವಮಾನವಾಗುವುದಿಲ್ಲ. ನಿಮ್ಮ ಬಿಡುಗಡೆಗಾಗಿ ದೇವರ ಮೇಲೆ ನಂಬಿಕೆ ಇಡ್ರಿ, ನಿಮಗೆ ಅವಮಾನವಾಗುವುದಿಲ್ಲ. ಯೋಬನ ಜೀವಿತದಲ್ಲಿ ನಾವು ನೋಡುತ್ತೇವೆ, ಅವನ ಎಲ್ಲ ಆಸ್ತಿ, ಆರೋಗ್ಯ, ಗೌರವ ಎಲ್ಲವನ್ನ ಒಂದೇ ದಿನದಲ್ಲಿ ಕಳೆದುಕೊಂಡನ. ಸ್ನೇಹಿತರು ಬಂದು ಸಹ ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವಮಾನಕರವಾದ ಸ್ಥಿತಿಯಲ್ಲಿ ಇನ್ನೂ ಅವನನ್ನು ಅವಮಾನ ಪಡಿಸುವಂಥ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಹೆಂಡತಿ ಬಂದು ಹೇಳಿದಳು, ನೀನು ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ. ನೋಡ್ರಿ, ಎಷ್ಟೋ ಅವಮಾನಗಳು. ದೇವರು ತನ್ನ ಭಕ್ತನಾದ ಯೋಬನನ್ನು ಅವಮಾನದಲ್ಲಿ ಕೈ ಬಿಡಲಿಲ್ಲ. ಅವಮಾನ
ಅವಮಾನಕ್ಕೆ ಬದಲಾಗಿ ಯೋಬನ ಜೀವಿತದಲ್ಲಿ ಒಂದು ಸನ್ಮಾನವನ್ನು ಕೊಟ್ಟರು. ಓ ಸ್ತೋತ್ರ. ದೇವರು ತಿರುಗಿ ಅವನನ್ನು ಆಶೀರ್ವಾದ ಮಾಡಿದಾಗ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಆಶೀರ್ವಾದ. 7,000 ಕುರಿ ಕಳ್ಕೊಂಡಿದ್ದ ನಂತರ 14,000 ಕುರಿಗಳನ್ನು ದೇವರು ಕೊಟ್ಟರು. ಮುಂಚೆ ಅವನಿಗೆ 3,000 ಒಂಟೆಗಳಿದ್ದವು. ಓ ಸ್ತೋತ್ರ. ಅದಾದ ನಂತರ 6,000 ಒಂಟೆಗಳನ್ನು ಕೊಟ್ಟರು. ಹೀಗೆ ಅವನಿಗಿದ್ದಂಥ ಎಲ್ಲ ಆಸ್ತಿ ಪಾಸ್ತಿಗಳನ್ನು 2ರಷ್ಟಾಗಿ ಆಶೀರ್ವದಿಸಿದರು. ಯೋಬನ ಓ ಸ್ತೋತ್ರ ಅವನ ಜೀವನದ ಅಂತ್ಯ ಪ್ರಾರಂಭಕ್ಕಿಂತ ಇನ್ನೂ ಒಳ್ಳೆ ರೀತಿಯಾಗಿ ದೇವರು ಆಶೀರ್ವಾದ ಮಾಡಿದರು. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಇಂದಿನ ಕಷ್ಟದ ಮಧ್ಯದಲ್ಲಿ, ನಿಮ್ಮ ಕಣ್ಣೀರಿನ ಅವಸ್ಥೆಯಲ್ಲಿ ಓ ಸ್ತೋತ್ರ ದೇವರು ನಿಮ್ಮ ಅವಮಾನಕ್ಕೆ ಬದಲಾಗಿ ಒಂದು ಸನ್ಮಾನವನ್ನು ಕೊಡಲಿಕ್ಕಿದ್ದಾರೆ. ನಂಬುವವರು ಸ್ತೋತ್ರ ಒಂದು ಆಮೇನ್ ಎಂಬುದಾಗಿ ಹೇಳ್ರೆ. ಕಮೆಂಟ್ ಬಾಕ್ಸಲ್ಲಿ ಒಂದು ಆಮೇನ್ ಎಂಬುದಾಗಿ ಬರೀರಿ. ಏಕೆಂದರೆ ದೇವರು ತನ್ನ ಮಕ್ಕಳನ್ನು ಅವಮಾನ ಪಡುವುದಕ್ಕೆ ಬಿಡುವುದೇ ಇಲ್ಲ. ಓ ಸ್ತೋತ್ರ. ನಿಮ್ಮ ಅವಮಾನ ಕೊನೆಯ ಗುರುತಲ್ಲ, ದೇವರು ಇನ್ನೂ ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುತ್ತಿದ್ದಾರೆ. ಒಂದು ಉದಾಹರಣೆ ನನಗೆ ನೆನಪಿಗೆ ಬರ್ತದೆ. ಒಬ್ಬ ಪ್ರಸಿದ್ಧ ವಯಲಿನ್ ವಾದಕನು ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮದಲ್ಲಿ ಅವನು ವಯಲಿನ್ ನುಡಿಸಲಿಕ್ಕೆ ಆರಂಭಿಸ್ತಾನೆ. ಆರಂಭಿಸಿದ ಪ್ರಾರಂಭದಲ್ಲೇ ಒಂದು ತಂತಿ ತುಂಡಾಯಿತು. ಜನರು ನಗಲು ಆರಂಭಿಸಿದರು. ಹಾಗೆ ಪ್ಲೇ ಮಾಡುತ್ತಿರುವಾಗ 2ನೇ ತಂತಿಯು ತುಂಡಾಯಿತು. ಆಗ ಇನ್ನೂ ಹೆಚ್ಚು ಪರಿಹಾಸ್ಯ ಮಾಡಿದರು. 3ನೇ ತಂತಿಯು ಸಹ ತುಂಡಾಯಿತು. ಆದರೆ ಈಗ ಒಂದೇ ಒಂದು ತಂತಿ ಬಾಕಿ ಇತ್ತು. ಓ ಸ್ತೋತ್ರ. ಎಲ್ಲರೂ ಅವನನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಿರುವ ಸಮಯದಲ್ಲಿ ಅವನು ಒಂದೇ ಒಂದು ತಂತಿಯ ಒಂದು ಕಾರ್ಯದಿಂದ ಅದ್ಭುತವಾದಂಥ ಒಂದು ಸಂಗೀತವನ್ನು ಆ ಸ್ಥಳದಲ್ಲಿ ನುಡಿಸಿದನು. ಯಾವ ಜನರು ಅವನನ್ನು ನೋಡಿ ಪರಿಹಾಸ್ಯ ಮಾಡಿದ್ದರೋ, ನಕ್ಕಿದ್ದರೋ, ಈಗ ಅವರೇ ಎದ್ದು ನಿಂತುಕೊಂಡು ಕೈಗಳನ್ನು ತಟ್ಟುತ್ತಾ ಅವರ ಕಣ್ಗಳಲ್ಲಿ ಆನಂದ ಬಾಷ್ಮದಿಂದ ಕಣ್ಣೀರನ್ನು ಸುರಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನದಲ್ಲಿ ಸಹ ಕೆಲವು ತಂತಿಗಳು ತುಂಡಾಗಿರಬಹುದು, ಅವಕಾಶ ಕಳೆದುಕೊಂಡಿರಬಹುದು, ನೀವು ನಂಬಿದಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ನಿಮ್ಮ ಯೋಜನೆ ವಿಫಲವಾಗಿರಬಹುದು, ಜನರು ನಿಮ್ಮನ್ನು ನೋಡಿ ಪರಿಹಾಸ್ಯ ಮಾಡಿರಬಹುದು. ಆದರೆ ದೇವರು ನಿಮ್ಮ ಕೈಯಲ್ಲಿ ಇನ್ನೂ ಇಟ್ಟಿರುವುದನ್ನು ಬಳಸಿ ಅದ್ಭುತವನ್ನು ಮಾಡಬಲ್ಲರು. ಎಲ್ಲವೂ ಕಳೆದು ಹೋಯ್ತೆಂಬುದಾಗಿ ಅಂದುಕೊಳ್ಳಬೇಡ್ರೆ. ದೇವರು ನಿನ್ನೊಳಗೆ ಇನ್ನೂ ಕೃಪೆಯನ್ನು, ಸಾಮರ್ಥ್ಯವನ್ನು, ನಂಬಿಕೆಯನ್ನು ಇಟ್ಟಿದ್ದಾರೆ. ಇಸ್ರಾಯೇಲರು ಐಗುಪ್ತದಿಂದ ಹೊರಟಾಗ ಅವರ ಮುಂದೆ ಕೆಂಪು ಸಮುದ್ರರೇ, ಹಿಂದೆ ಫರೋಹನನ ಸೈನ್ಯ, ಶತ್ರುಗಳು ಮತ್ತೆ ಅವರನ್ನು ದಾಸರನ್ನಾಗಿ ಕರೆದುಕೊಂಡು ಹೋಗಲಿಕ್ಕೆ ಅವರನ್ನು ಬೆನ್ನತ್ತಿ ಬಂದಾಗ ಈಗ ಇಸ್ರಾಯೇಲರು ಯೋಚನೆ ಮಾಡ್ತಾ ಇದ್ದಾರೆ, ಅಯ್ಯೋ ತಿರುಗಿ ನಾವು ನಾಚಿಕೆ ಪಡುವ ಪರಿಸ್ಥಿತಿ, ಅವಮಾನ ಪಡುವಂಥ ಪರಿಸ್ಥಿತಿ, ಇನ್ನು ವಾಪಸ್ ಮತ್ತೆ ನಾವು ಹೋಗಬೇಕಾ ಅಂಥೇಳಿ ಇರುವಂಥ ಸಮಯದಲ್ಲೇ ದೇವರು ಮಾರ್ಗ ಇಲ್ಲದ ಸ್ಥಳದಲ್ಲಿ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಒಣಾ ನೆಲದಲ್ಲಿ ನಡೆಸಿದರು. ಓ ಸ್ತೋತ್ರ. ಯಾರು ಪರಿಹಾಸ್ಯ ಮಾಡಲಿಕ್ಕೆ ಬಂದಿದ್ದರೋ ಆ ಶತ್ರು ಸೈನ್ಯವನ್ನು ದೇವರು ಸಮುದ್ರದಲ್ಲಿ ಮುಳುಗಿಸಿ ಬಿಟ್ಟರು. ಪ್ರೀತಿಯುಳ್ಳ ದೇವ ಜನರೇ, ಅದೇ ವಿಧದಲ್ಲಿ ದೇವರು ತನ್ನ ಮಕ್ಕಳನ್ನು ಬಿಟ್ಟು ಕೊಡುವುದಿಲ್ಲ. ತಲೆ ತಗ್ಗಿಸಿ ಹಿಂದಕ್ಕೆ ಹೋಗಲಿಕ್ಕೆ ದೇವರು ಬಿಡಲಿಲ್ಲ. ಓ ಸ್ತೋತ್ರ. ದೇವರು ದಾರಿ ಇಲ್ಲದ ಸ್ಥಳದಲ್ಲಿ ದಾರಿಯನ್ನು ತೆರೆದರು. ನೀವು ಸಹ ಕಳವಳಗೊಂಡಿದ್ದೀರಾ? ಓ ಸ್ತೋತ್ರ. ಚಿಂತೆಯಲ್ಲಿದ್ದೀರಾ? ಇದು ಹೇಗಾಗುತ್ತೆ ಗೊತ್ತಿಲ್ಲ ಪಾಸ್ಟರ್, ಏನು ನಡೀತದೆ ಗೊತ್ತಿಲ್ಲ. ಆದರೆ ದೇವರು ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ಅವಮಾನಕ್ಕೆ ಬಿಡುವುದಿಲ್ಲ. ನಾನು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಿದ್ದೇನೆ. ನಾನು ನಿನ್ನ ಜೀವಿತವನ್ನು ಉನ್ನತಕ್ಕೇರಿಸಲಿಕ್ಕಿದ್ದೇನೆ. ನೀವು ತಲೆ ತಗ್ಗಿದ ಸ್ಥಳದಲ್ಲಿಯೇ ದೇವರು ನಿಮ್ಮ ತಲೆಯನ್ನು ಎತ್ತುತ್ತಾರೆ. ನೀವು ಕಣ್ಣೀರು ಸುರಿಸಿದ ಸ್ಥಳದಲ್ಲೇ ಒಂದು ದೊಡ್ಡ ಸಾಕ್ಷಿಯನ್ನು ಕೊಡಲಿಕ್ಕಿದ್ದಾರೆ. ಓ ಸ್ತೋತ್ರ. ನಿಮ್ಮ ಕೆಲಸದ ಸ್ಥಳದಲ್ಲೇ ಒಂದು ಉನ್ನತಿ ನಿಮಗೆ ಬರಲಿಕ್ಕಿದೆ. ನಿಮ್ಮ ಕುಟುಂಬದ ಅವಮಾನವನ್ನು ದೇವರು ಸಾಕ್ಷಿಯಾಗಿ ಬದಲಾಯಿಸಲಿಕ್ಕಿದ್ದಾರೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಓ ಸ್ತೋತ್ರ ದೇವರೊಂದು ದೊಡ್ಡ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ದೇವರ ವಾಕ್ಯವನ್ನು ಹಿಡ್ಕೊಳ್ರೆ. ದೇವರು ಇವತ್ತು ನಮ್ಮೊಟ್ಟಿಗೆ ಹೇಳುತ್ತಿದ್ದಾರೆ, ಹೆದರಬೇಡ್ರಿ, ನಿಮಗೆ
ಅವಮಾನವಾಗುವುದಿಲ್ಲ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ದೇವರನ್ನ ದೃಷ್ಟಿಸಿ ಹೇಳ್ರಿ, ಆತನನ್ನು ನಂಬುವ ಸ್ತೋತ್ರ ಆತನ ಮಕ್ಕಳಿಗೆ ಅವಮಾನವಾಗುವುದಿಲ್ಲ. ನೀನು ಅನೇಕ ವೇದನೆಯ ಮಧ್ಯದಲ್ಲಿ, ಕೊರಗಿನ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು. ಅಯ್ಯೋ, ನಾನು ಅವಮಾನಪಟ್ಟು ಹೋಗುತ್ತೇನೋ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಮಗಳೇ, ಪ್ರಿಯ ತಾಯಿಯೇ, ನೀನು ಅವಮಾನಪಟ್ಟು ಹೋಗುವುದಿಲ್ಲ. ದೇವರು ನಿನ್ನ ಜೀವಿತದಲ್ಲಿ ಅವಮಾನಕ್ಕೆ ಬದಲಾಗಿ ಒಂದು ಸನ್ಮಾನವನ್ನು ಕೊಡಲಿಕ್ಕಿದ್ದಾರೆ. ದೇವರು ನಿನ್ನ ಜೀವಿತವನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಕೈ ತಪ್ಪಿ ಹೋದ ಸಂಗತಿಗಳನ್ನು ದೇವರು ತಿರುಗಿ ನಿನಗೆ ತರಲಿಕ್ಕಿದ್ದಾರೆ. ಹಾಲೆಲೂಯ. ನಿನ್ನ ಜೀವಿತದಲ್ಲಿ ಅವಮಾನವಾಗುವುದೇ ಇಲ್ಲ. ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪಾ ದೇವರೇ, ನಿಮ್ಮ ಅದ್ಭುತವಾದ ವಾಗ್ದಾನಕ್ಕಾಗಿ ಸ್ತೋತ್ರ. ನಿಮಗೆ ಅವಮಾನವಾಗುವುದಿಲ್ಲ ಎಂಬುದಾಗಿ ಹೇಳಿದ್ದೀರಾ. ಹೌದಪ್ಪ, ನಿಮ್ಮ ವಚನವನ್ನು ನಂಬುತ್ತೇವೆ. ನಮ್ಮ ಜೀವಿತದಲ್ಲಿ ಯಾವೆಲ್ಲ ಪರಿಸ್ಥಿತಿಯಲ್ಲಿ ದೇವರೇ ಸಿಕ್ಕಿ ಒದ್ದಾಡುತ್ತಿದ್ದೇವೆಯೋ, ಇದು ಅವಮಾನವಾಗುತ್ತದೋ ಎಂಬುದಾಗಿ ಹೇಳುತ್ತಿದ್ದೇವೆಯೋ, ಅದರಿಂದೆಲ್ಲ ನಮಗೆ ಒಂದು ಬಿಡುಗಡೆಯನ್ನು ಕೊಡ್ರಿ. ನಮ್ಮ ಜೀವಿತದಲ್ಲಿ ಒಂದು ಬಾಗಿಲನ್ನು ತೆರೆಯಿರಿ. ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ. ಯಾರೆಲ್ಲ ಕಣ್ಣೀರಿನ ಅವಸ್ಥೆಯಲ್ಲಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಸಂಭವಿಸಲಿ ಸ್ವಾಮಿ. ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡಿರಿ. ಈ ದಿನ ನಿನ್ನ ಜನರಿಗೆ ಆಶೀರ್ವಾದದ ದಿನವಾಗಿರಲಿ. ಅವರು ಮಾಡುವ ಎಲ್ಲ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ದೇವರ ಕೆಲಸಕ್ಕೆ ಹೋಗುವಾಗ ಬರುವಾಗ ಶುಭ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ನಿಮಗೆ ಅವಮಾನವಾಗುವುದಿಲ್ಲ. ಕರ್ತನು ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳಲಿಕ್ಕಿದ್ದಾರೆ. ದೇವರು ನಿಮ್ಮ ಜೊತೆಯಲ್ಲಿ ಇರಲಿಕ್ಕಿದ್ದಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.